ಏನಾದ್ ದೋಷಿ? ನನ್ನ ಅಸ್ತಿತ್ವನೇ ಕಳ್ಕೊಳಿಗತ್ತೀನಿ ಅನಸ್ಲಿಕತ್ತದ್ರಿ ನಾನು. ಹೆಂಗ್ ಕಳ್ಕೊಳಿಗತಿ? ಮೊದ್ಲಿ ನಂಗೆ ಏನ್ ಉಳ್ದೇ ಇಲ್ರಿ ಈಗ. ಮೊದ್ಲು ಹೆಂಗಿತ್ತು? ಮೊದ್ಲ ದ್ವಾಸಿ ಚಟ್ನಿ ಸಾಂಬಾರ್ ಬಾಳ ಅಂದ್ರ ಬಟಾಟಿ ಪಲ್ಯ ಬೆಣ್ಣಿ. ಈಗ ಇದ್ದದ್ದು ಬಿಟ್ಟದ ಎಲ್ಲಾ ಹಾಕಿ ಹೇಳಡಿಸ್ಲಿಕತ್ತಾರ್ರಿ ಮಂದಿ. ಲ್ಯಾಂಗ್ವೇಜ್ ದೋಷಿ. ಚಗಣಿ ಸಾರಸ್ಲಿಕತ್ತಾರ್ರಿ. ದೋಸೆ ಮೇಲೆ ಏನ್ ಬೇಕು ಎಲ್ಲಾ ಹಾಕ್ತಾರ. ಬಿರಿಯಾನಿ ಹಾಕಿದ್ನ್ಯಾ, ಚಾಕ್ಲೇಟ್ ಹಾಕಿದ್ನ್ಯಾ, ಐಸ್ ಕ್ರೀಮ್ ಹಾಕಿದ್ನ್ಯಾ, ಕೇಕ್ ಹಾಕಿದ್ನ್ಯಾ, ಮೊನ್ನೆ ಯಾವ ಕೋಲ್ಡ್ ಡ್ರಿಂಕ್ಸ್ ಹಾಕ್ಯಾನ್ರಿ ದೋಶ್ಯಾಗ. ಬ್ರೇಕ್ಫಾಸ್ಟ್ ಕಮ್ಯುನಿಟಿ ಒಳಗೆ ಏನು ಕಿಮ್ಮತ್ತೆ ಉಳ್ದಿಲ್ರಿ ನಮ್ದು. ಇಡ್ಲಿ ಬಂದ್ ಕಾಣಿಸ್ತದ್ರಿ ನನಗ. ಇವತ್ತೇನ್ ಹಾಕಿದ್ರಿ ನಿನ್ ಮೇಲೆ, ಇವತ್ತೇನ್ ಹಾಕಿದ್ರಿ ನಿನ್ ಮೇಲೆ ಅಂತ ಹೇಳಿ ಇಡ್ಲಿ ಕಡೆ ಎಷ್ಟು ಕಳ್ಸ್ಕೊಳಿರಿ ನಾನು. ನೋಡ್ ದೋಷಿ, ಟೈಮ್ ಚೇಂಜ್ ಆಗ್ಲಿಕ್ಕತ್ತದ. ಟೈಮ್ ಪ್ರಕಾರ ಅಡಾಪ್ಟ್ ಆಗೋದು ಕಲಿ. ಒಂದು ಬ್ಯಾರೆ ಪರ್ಸ್ಪೆಕ್ಟಿವ್ ಇಂದ ವಿಚಾರ ಮಾಡ್ಲಿಕ್ಕೆ ಕಲಿ. ಈ ಸಣ್ಣ ಸಣ್ಣ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಅಳುದು ಕೊರಗುದ್ರಾಗ ಏನು ಸಿಗಂಗಿಲ್ಲ. ಡೋಂಟ್ ಬಿ ಟೂ ಹಾರ್ಸ್ ಆನ್ ಯೋರ್ ಸೆಲ್ಫ್ ದ್ವಾಶಿ. ಒನ್ ಸೆಕೆಂಡ್. ಹಲೋ, ಸೇಜ್ವಾನ್ ಮೋಮೋ ಫ್ರೈಡ್ ದ್ವಾಶಿ ಇಲ್ಲ ಅಂತ ಅವ್ರ ಕಡೆ. ಒಂದು ಕೆಲಸ ಮಾಡಂತ ಹೇಳು, ಇಡ್ಲಿನ ಡೀಪ್ ಫ್ರೈ ಮಾಡಿ ಗೋಬಿ ಮಂಚೂರಿ ಒಳಗೆ ಹಾಕಿ ಅದನ್ನು ದ್ವಾಶಿ ಮೇಲೆ ಹಾಕಿ ದ್ವಾಶಿ ಮೇಲೆ ಜಗ್ಗಿ ತುಪ್ಪ ಸುರಿದು ಅದು ಪುಡಿ ಗಿಡಿ ಹಾಕಿ ಕೊಟ್ಬಿಡಂತ ಹೇಳ್ಬಿಡು. ಹಾಂ, ಓಕೆ, ಥ್ಯಾಂಕ್ ಯು. ಅಲ್ಲೋಲಿ ಅಂತಲ್ಲ ನಾ ಅಂಕಲ್ ಅಲ್ಲೋ ಶಂಕರ್ ಮಾತಾಡತನ ಅದಲ್ಲಿ ಅಂಕಲ್ ಅವಲ ಮತ್ತ ಅಂಕಲ್ ಹತ್ತಿ ಅಲ್ಲೋ ಯಾರ ನೀ ಅಂಕಲ್ ಅಲ್ಲೇ ನಿಮ್ ಮಗ ಯಾವ್ದೋ ಹುಲಿಗಿ ಲೋನ್ ನಿಂತಿದ್ಲಿ ಅದನ್ನ ಹೇಳಾಕತ್ ಫೋನ್ ಹತ್ತಿನ್ಲಿ ನಿಮ್ಗ ಏನು ಹುಲಿ ಹೇಳಾತ್ ಮಾತಾಡತಿ ಯಪ್ಪ ಅಂತಲ್ಲ ಸೀದಾ ಮಾತಾಡೋ ಅಂಕಲ್ ಯಾಕತ್ತಿ ನನಗ ಯಪ್ಪೋಲಿ ಎಲ್ಲಿ ಅವ್ ಗದ್ದು ಬಿದ್ದಾನು ಯಪ್ಪ ಇವ್ ನನಗ ಅಂಕಲ್ ಅಲ್ಲಿ ನಿಮ್ಮ ಮಗ ಯಾವ್ದೋ ಹುಲಿಗಿ ಲೋನ್ ನಿಂತಿದ್ಲಿ ಅಂತಲ್ಲ ನಾ ಅಂಕಲ್ ಅಲ್ಲೋ ನಾ ಅಂಕಲ್ ಅಲ್ಲೋ ನಾ ಅಂಕಲ್ ಅಲ್ಲೋ ದೇವ್ರ ಅಂತಲ್ಲ ನಮ್ಮ ಮೌಲಲ್ಲಿ ಗೊತ್ತಲ್ಲ ನಿಮ್ಮ ಮಗ ಯಾವ್ದೋ ಹುಲಿಗಿದ್ದು ನಿಂತಿದ್ಲಿ ಅಂತಾನ ಬೈಕೋರಿ ಪೈನ್ ಯಾರು ತಂದೆ ನೀನು ಒಂದೆರಡು ಫೋಟೋ ವಾಟ್ಸಪ್ ಫೋಟೋ ಕಳು ಸೋಮಾರ ಸ್ಟೇಟಸ್ ಇಡ್ತಾರ ಓದಿ ಅಂಕಲ್ ಕರೆನುಲಿ ಅಂಕಲ್ ನಿಮ್ ಮಗ ಯಾವ್ದೋ ಹುಲಿಗಿದ್ದು ನಿಂತಿದ್ಲಿ ಅಂಕಲ್ ನಾವು ಫೋನ್ ಇಡ್ತೀವೋ ಅಲ್ಲೇ ಬಾಂದ್ವ ಬಂದಪ್ಪ ಇವಾಗ ಕೆಮಿಸ್ಟ್ರಿ ಸ್ಟೂಡೆಂಟ್. ನಾವು ಸೋಡಿಯಂ ಕ್ಲೋರೈಡ್ ಕೊಡೋಣ. ಓ ಸೋಡಿಯಂ ಕ್ಲೋರೈಡ್ ಪ್ಯಾ ಕೊಟ್ಟೆ ತಡಿ. ಹಾ ಕೊಡೋಣ. ಹಾ ತಗೋತಮ್ಮ. ಹಾ ಕೊಡೋಣ ಅಣ್ಣ. ಇದಲ್ಲ ಅಣ್ಣ ಸೋಡಿಯಂ ಕ್ಲೋರೈಡ್ ಕೊಡೋಣ. ಇದಲ್ಲ ಪ್ಯಾ ತಡಿ ಕೊಟ್ಟೆ. ಹಂಗಾದ್ರ ನಾ ನಕಲಿ ಮಾಡಿದೆ ಹಂಗ ನಿನ್ಗ. ತಗೋತಮ್ಮ. ಹಾ ಕೊಡೋಣ ಅಣ್ಣ. ಇದು ಅಲ್ಲ ಅಣ್ಣ ಸೋಡಿಯಂ ಕ್ಲೋರೈಡ್ ಕೊಡೋಣ. ಇದು ಅಲ್ಲ ತಡಿತಮ್ಮ ಕೊಟ್ಟೆ. ನಾ ಹೆಂಗ್ ನಕಲಿ ಮಾಡತ್ತೆ ನೋಡಿ ನಿನ್ ಮುಂದ. ನೀ ಶಾನೆ ಅದಿ ಇಲ್ಲ ಅಂತೇಳಿ ನೋಡಕತ್ತೆ ನಾನು. ಸೋಡಿಯಂ ಕ್ಲೋರೈಡ್ ಅಂದ್ರ ಗೊತ್ತಿಲ್ಲಲ್ಲ ನನಗ. ತಡಿ ಇಪ್ಪತ್ತು ಕೊಟ್ಟೆ ನೋಡಿ ಸದ್ಯ. ತೋತಮ್ಮ ಸೋಡಿಯಂ ಕ್ಲೋರೈಡ್. ಮಬ್ಬಡಿಸಿಕೆ ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪಲಿ ಇವ್ ತಂಬಾಕ್ ಕೊಡಕತ್ತಿಯಲ್ಲ. ಗೊತ್ತಿತ್ತು ನನಗ. ನಾ ಹೆಂಗ್ ನಕರ ಮಾಡ್ತೀನಿ ನೋಡಿ ನಿನಗ. ಹಿಂಗ ಅಂಗಡಿಗೆ ಬಂದವ್ರಿಗೆಲ್ಲ ನಕಲಿ ಮಾಡ್ತಿರ್ತೇನೆ ನಾನು. ಕೊಡ್ತೀನಿ ತಡಿಪ್ಪ. ಸುಮಾರು ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ ಏನಾಯ್ತು? ಅಯ್ಯ ಏನ್ ಕೇಳ್ತ್ಯ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡಿದ್ರು. ನಿಂಗ್ ಲೈಫಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೇವರ್ಸಿ ಅವ್ನ ಬೈಕ್ ನ ನಿಂಬೆ ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗಿ ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಸಿದ್ರು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಳ್ಳೋದ. ನಮ್ಮಪ್ಪ ಅದೇ ಬೆಳ್ತ ಇನ್ನೂ 3 ಅವರ್ ಹೊಡೆದ್ರು. ಜನ ಮಾರೇ ಮದುವೆ ಮನೆಯಲ್ಲಿ ತುಂಬಾ ಜನರು ಇದ್ರಲ್ಲ. ಬಿರಿಯಾನಿ ಇದಿತ್ತಲ್ಲ. ಬಿರಿಯಾನಿ ಚೆನ್ನಾಗಿತ್ತ. ಆದ್ರೆ ಒಂದು ಬೇಜಾರು ಮಾರೆ, ಎಂತ ಚಿಕ್ಕ ಕಬಾಬ್ ಕಟ್ಟದ ನಂಗೆ ದೊಡ್ಡದು ಸಿಕ್ತು. ದುಡ್ಡು ಯಾವ್ದಾಗಿರ್ಬೋದು. ನನ್ಗೆ ಗೊತ್ತಿಲ್ಲ, ನನ್ಗಿದ್ರಲ್ಲಿ ಅರ್ಧ ಕೊಡ್ಬೇಕು. ಅರ್ಧ ಹೋಗಿದೆ ಮಾ. ಎಂತ ಮಾಡುದ? ಅದಕ್ಕೆಂತ ಟೆನ್ಷನ್ ಮಾಡುದ? ಗಮ್ ಟೆಪ್ ಹಾಕಿದ್ರೆ ಆಯ್ತು. ಗಮ್ ಟೆಪ್ ಹಾಕಿ ಕೊಡುವ. ಹಾಗಾದ್ರೆ ನೀನು ಹೋಗಿ ಗಮ್ ಟೆಪ್ ಮತ್ತೆ ಕತ್ರಿ ತಗೊಂಬ. ಹೋಗು ಕಟ್ ಮಾಡ. ಅಣ್ಣ, ಅರೆ ಹೇಳ್ರಿ.
ಅಣ್ಣ ವೆಜ್ ಐತಿ ಅದಾವಲ್ರಿ ವೆಜ್ ನಾನ್ ವೆಜ್ ಎರಡು ಅದಾವ ಬೈ ಮತ್ ವೆಜ್ ನಾನ್ ವೆಜ್ ಎರಡು ಬೇರೆ ಬೇರೆ ಕಡೆ ಬಾಳ್ಗ್ಯಾಗ ಬೇರೆ ಇರ್ಬೇಕು ಎರಡು ಒಂದ ಬಾಳ್ಗ್ಯಾಗ ಮಾಡ್ತಾರ ಎರಡು ಬಾಳ್ಗ್ಯಾಗ ಮಾಡ್ತಾರ ಕೇಳ್ಕೊಂಡ್ ಬಂದ್ ಬಿಡ್ರಿ ನಂಗೆ ಹೇಳ್ರಿ ಕೇಳ್ಕೊಂಬಂದ್ ಹೇಳ್ರಿ ಹೋಗ್ರಿ ಇಲ್ಲ ಸಪ್ರೇಟ್ ಇರ್ತಾವ್ರಿ ನಮ್ ಕಡೆ ಎರಡು ಕಿಚನ್ ಸಪ್ರೇಟ್ ಅದಾವ್ರಿ ಅಣ್ಣ ಮತ್ ಇವು ಚಮಚೆ ಇವು ಪ್ಲೇಟ್ ಎಲ್ಲಾ ಸಪ್ರೇಟ್ ಇರ್ಬೇಕ ವೆಜ್ಜಿಗೆ ಒಂದ್ ಬೇರೆ ನಾನ್ ವೆಜ್ ಒಂದ್ ಬೇರೆ ಊರಿ ಚಮಚೆ ಗಿಡದಾಗಿನ ಹೊರ್ಕೊಂಡ್ ಬಂದಿದ್ವು ಅದಾವ ಅಣ್ಣ ಅಡಿಗೆ ಮಾಡು ಶೆಫ್ ಸಪ್ರೇಟ್ ಇರ್ಬೇಕು ನನಗೆ ವೆಜ್ ಮಾಡವು ನಾನ್ ವೆಜ್ ಮಾಡ್ಬಾರ್ದು ನಾನ್ ವೆಜ್ ಮಾಡವು ವೆಜ್ ಮಾಡ್ಬಾರ್ದು ನಾ ತಿನ್ನಂಗೆ ಇಲ್ಲ ಕೇಳ್ಕೊಂಡ್ ಬಂದ್ಬಿಡ್ರಿ ಒಮ್ಮೆ ಹೋಗಿ ಅಲ್ಲ ನೀವು ಸಂತಿಗೆ ಹೋದಾಗ ಈಗ ವೆಜ್ ಸಂತಿ ಒಂದು ಬೇರೆ ಮಾಡ್ತೀರೋ ಏನ್ ನಾನ್ ವೆಜ್ ಸಂತಿ ಒಂದು ಬೇರೆ ಮಾಡ್ತೀರಾ ಅಲ್ಲ ಕೈಪಲ್ಯ ತಂದಾಗ ಚಿಕನ್ ತರ್ತಿರೋ ಚಿಕನ್ ತಂದಾಗ ಕೈಪಲ್ಯ ತರ್ತಿರೋ ಚಿಕನ್ಯಾಗ ಕೈಪಲ್ಯ ಯಾಕೆ ತರ್ತಿರೋ ನನಗೆ ಸಪ್ರೇಟ್ ಇದ್ರ ಅಷ್ಟ ಕೊಡ್ರಿ ಏನ ಮತ್ ಬಾಂಡೆ ತೊಳಿಯುವಾಗ ಸಪ್ರೇಟ್ ತೊಳಿಬೇಕಾ ಮತ್ ವೆಜ್ನ್ಯಾಗ ಬಾಂಡೆ ನಾನ್ ವೆಜ್ ಇದ್ದಾಗ ತೊಳೆದ್ರಂದ್ರ ಮತ್ ಏನಾತ ಅಳಿಯ ಅಲ್ಲ ಗಂಡನ ಮಗಳು ಅಳಿಯ ತಮ್ಮ ಅಕ್ಕನ ಹೇಳ್ತಿ ಅವು ಎರಡು ಸಪ್ರೇಟ್ ಇರ್ಬೇಕು ತೊಗೊಂಬರ್ರಿ ಒಂದ್ ಅದು 2 ಪನೀರ್ ಜೊತೆ ಪನೀರ್ ಒಳಗೆ ಪನೀರ್ ಹಾಕಿ ಪನೀರ್ ಜೊತೆ ಪನೀರ್ ಹಚ್ಕೊಳಕ್ ಪನೀರ್ ತೊಗೊಂಬರಿ ಬೈ ಬೈ ಇದ್ಯಾ ವಾಸ್ನಿ ಮಸ್ತ್ ಐತಲ್ರಿ ಅದ ಚಿಕನ್ ಮಸಾಲ ಇದನ್ನ ಗ್ರೇವಿ ಮಾಡಿ ತಿನ್ಸೆ ಬಿಟ್ಟೆಲ್ಲೋ ನಾ ಹೇಳಿದ್ದಿಲ್ಲ ಅಲ್ಲೇ ನಿನಗೆ ನಾ ತಿನ್ನಂಗಿಲ್ಲ ಅಂತ ಪ್ಯಾಸಿವ್ ನಾನ್ ವೆಜ್ ಮಾಡಿದಲ್ಲ ನನಗೆ ನಾ ಅಲ್ಲೆಲ್ಲ ಈ ಹೋಟೆಲಿಗೆ ಒಲ್ಲೆಲ್ಲ ಇನ್ನೊಮ್ಮೆ ನಾನು ಅರೆ ಅಣ್ಣ ಈಗ ವಿರಾಟ್ ಕೊಹ್ಲಿ ಹೊಸ ಟ್ಯಾಟೋ ಅರೆ ಆಗೋನು ಸುಮ್ಮನೆ ಈಗ ಅವನಿಗೆ ಗೌರ್ಮೆಂಟ್ ನೌಕರಿ ಆಗಲ್ಲ ಈಗ ಅವನಿಗೆ ನಾ ಒಂದ್ ಚಾ ಕೊಡ ಏಪಾ ನಿನಗೆ ಹೇಳಾತನಲ್ಲೋ ನನ್ನ ಕಡೆ ಒಂದ್ 10 ರೂಪಾಯಿನೂ ಇಲ್ಲೋಪ್ಪ ಮಾರ್ನ ಚಾದ ರೊಕ್ಕ ಕೊಡ್ತೀನಿ ನೋಡೋ ನನ್ನ ಕಡೆ ಅದಾವು ಏಪಾ ನಿನಗೆ ಹೇಳಾತೈತಿಲ್ಲ ವಿಷ ಕುಡಿಯಾಕ 10 ರೂಪಾಯಿ ನನ್ನ ಕಡೆ ಮಾರ್ನ ನೀ ಚಾ ಇಡೋ ಮಾರ್ನ ಚಾದ ರೊಕ್ಕ ತಗೋಪ್ಪ ತಲ್ ಚಾ ಏನೋ ನೀಡೋಪ್ಪ ನಾ ಸುಳ್ಳ ತಲೆ ಕೆಡ್ಸಕ್ ಹೋಗ್ಬೇಡ ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ ನಿನ್ ರಿಸಲ್ಟ್ ಏನಾಯ್ತು ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ ಫಸ್ಟ್ ನಿನ್ ರಿಸಲ್ಟ್ ಹೇಳು ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ ನಿನ್ ರಿಸಲ್ಟ್ ಕುಡಿತೀನಿ ಅಂಕಲ್ ಉಚ್ಚೆ ಕುಡಿತಾರಂತೆ ಗೊತ್ತು ಅಣ್ಣ ಗಾಳಿ ತಿರ್ಗಾಕತ್ರಿ ಹೇಳ್ತೀನಿ ಉಗುಳದಕ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ